ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸುವರ್ಣಗಡ್ಡೆ ಫ್ರೈ. ಇದು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ತುಂಬಾ ಚೆನ್ನಾಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ನೋಡಿ ಸುವರ್ಣಗಡ್ಡೆ ನಾನು ಈ ರೀತಿ ಹೆಚ್ಕೊಂಡಿದ್ದೀನಿ. ಈ ರೀತಿ ತೆಳುವಾಗಿ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು. ನಾನು 2 ಸಾರಿ ಹೆಚ್ಚಿಬಿಟ್ಟು 2 ಸಾರಿ ತೊಳೆದ್ಬಿಟ್ಟು 3ನೇ ಸಾರಿ ನೀರಿಗೆ ಉಪ್ಪು ಹಾಕಿ ಸುವರ್ಣಗಡ್ಡೆನ ಹಾಕಿಟ್ಟಿದ್ದೀನಿ. ಈಗ ನಾನು ಒಂದು ಪ್ಲೇಟಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ ಪೌಡರ್, ರುಚಿಗೆ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ತುಂಬ ತೆಳುವಾಗಿ ಕಲಿಸ್ಬಾರ್ದು, ಈ ರೀತಿ ಕಲಿಸ್ಕೋಬೇಕು. ಕಲಸಿ ಆದಮೇಲೆ ಹೆಚ್ಚಿಟ್ಟಿರುವಂಥ ಸುವರ್ಣಗಡ್ಡೆ ಇದೆಲ್ಲ ಅದನ್ನು ಈ ರೀತಿ ಒಂದೊಂದೇ ಪೀಸ್ ತೊಗೊಂಡು ಹಚ್ಬೋದು. ನಿಮಗೆ ತುಂಬ ಟೈಮ್ ಇದ್ದರೆ ಮಾಡೋದಕ್ಕೆ, ಈ ರೀತಿ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಮಾಡ್ಬೋದು. ಇಲ್ಲ ಬೇಗ ಆಗಬೇಕು ಅಂದರೆ ಈ ಮಿಕ್ಸ್ ಮಾಡಿರುವಂಥ ಮಸಾಲಾನ ತೊಗೊಂಡು ಹೆಚ್ಚಿರುವಂಥ ಸುವರ್ಣಗಡ್ಡೆ ನೀರಲ್ಲಿ ಹಾಕಿಟ್ಟಿದ್ವಲ್ಲ, ನೀರು ಸ್ವಲ್ಪನೂ ಇಲ್ಲದಂಗೆ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಸುವರ್ಣಗಡ್ಡೆ ಜೊತೆಗೆ ಮಸಾಲಾನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಗ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಬಿಡಿ. ಹಾಗೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಒಂದೊಂದೇ ಜೋಡಿಸ್ಬಿಟ್ಟು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಸುವರ್ಣಗಡ್ಡೆ ಫ್ರೈ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಅಥವಾ ಹಾಗೇನೂ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ತುಂಬಾ ರುಚಿಯಾಗುತ್ತೆ ಇದು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಸೈಡು ಫ್ರೈ ಮಾಡಿ. ಇದು ಸ್ವಲ್ಪ ಗರಿಗರಿಯಾಗಿ ಮಾಡ್ಕೊಬೋದು ಅಥವಾ ಸಾಫ್ಟಾಗಿಯೇ ಸಾಕು ಅಂದ್ರೂ ತೆಗಿಬೋದು. ನೋಡಿ ಆಗಿದೆ ಇದು ಸುವರ್ಣಗಡ್ಡೆ ಫ್ರೈ. ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ, ಒಳ್ಳೆ ಘಮ, ರುಚಿ ಚೆನ್ನಾಗಿರುತ್ತೆ. ಸುವರ್ಣಗಡ್ಡೆ ಫ್ರೈ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.